ಭಯಂಕರವಾದ ಅಡವಿಯಲ್ಲಿ ನನ್ನಿಂದ ಸರ್ವತ ನಡೆಯಲಾಗದು. ಆ ಬಲರಾಮನು ಎಂಥ ಕಾರ್ಯವನ್ನು ಮಾಡಿದನಲ್ಲ ಪುತ್ರ ಕೋಮಲಗತ್ತ. ಕಾಲ ಕಾಲಕ್ಕೆ ಬರುವ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಲೇಬೇಕು. ಅವು ಅಮ್ಮಯ್ಯ ಆವಳಿಗೆ ಪುರವಾಸ ಶ್ರೀ ಕೇಶವನ ಪಾದದಾನಿಯಾಗಿ ಕೇಶವನ ಪರಿಯವನ ನಡೆಯಮ್ಮ ಜನರೇ ಸೌಖ್ಯವಾಯಿತು. ಅಮ್ಮಯ್ಯ ಚೆನ್ನಾಗಿ ಇವಳು ಮಾತೆ ಎಷ್ಟು ಬಳಗವಿದ್ದರೂ ಏನು ಪ್ರಯೋಜನ? ಅದೇದಕ್ಕೆ ಮಾತೆ? ನಮ್ಮ ಕಷ್ಟಕ್ಕೆ ದಾರು ದಿಕ್ಕಿಲ್ಲದಂತಾಯಿತು. ಅಗೋ ಮಾತೆ, ಆ ದುಷ್ಟ ಬಲರಾಮನು ಎಂಥ ಕಾರ್ಯವನ್ನು ಮಾಡಿದನು ಪುತ್ರ ಕೋಮಲ. ಅಗೋ ಜನನಿ ಮಗನೇ, ಪಂಥದಿಂದ ಪರಮೇಶ್ವರನ್ನು ಮೆಚ್ಚಿಸಿ ಪಾಶುಪತತ್ರಂ ಪಡೆದ ಸಹಾಯ ಸೂರನಾದ ಅರ್ಜುನ ಮಹಾರಾಜರಿಗೆ ಪತ್ತಿಯಾಗಿ ಅಮ್ಮಯ್ಯ ಮೂರು ಲೋಕಕ್ಕೆ ವೀರಾದಿ ವೀರ ರಿಪು ಭಯಂಕರನಾದ ಎನ್ನಂತ ಸುಕುಮಾರನ ಪಡೆದು ಮಾತೆ ಯಾರು ಇಲ್ಲದವರಂತೆ ದುಃಖ ಪಡುವುದೇ ತಂದೆ. ಅಗೋ ಮಾತೆ, ಕಾಲಕ್ಕೆ ಬರುವ ಕಷ್ಟ ನಿಷ್ಠೂರಗಳನ್ನು ಅನುಭವಿಸಲೇಬೇಕಲ್ಲದೆ ಒಳ್ಳೆನಂತರ ಬಿಡಲಾರದು. ಅಮ್ಮಯ್ಯ, ಪೂರ್ವಾರ್ಜಿತ ಕರ್ಮಕ್ಕೆ ಯಾರು ಮಾಡದ ಕಾರ್ಯ ಮಾತೆ ಲೋಕಬೇಕಾದೆ. ಅಮ್ಮಯ್ಯ, ಎಷ್ಟು ಬಳಗವಿದ್ದರೂ ಏನು ಪ್ರಯೋಜನ? ಅಗುವ ಮಾತೆ, ನಮ್ಮ ಕಷ್ಟಕ್ಕೆ ದಾರು ದಿಕ್ಕಿಲ್ಲದಂತಾಯಿತು. ಬಲರಾಮನು ಎಂಥ ಕಾರ್ಯವನ್ನು ಮಾಡಿದನು, ಎಂಥ ಕಷ್ಟವು ಬಂದೊದಗಿತು ಪುತ್ರ ಕೋಮಲಗಾತ್ರ. ಅಯ್ಯೋ ಶ್ರೀಹರಿ, ನಾನೇನು ಎನ್ನ ಜನನಿಯಾದ ಸುಭದ್ರ ದೇವಿಯು ಗೌರವಾದ ಕಾನನದಲ್ಲಿ ದಾರಿ ನಡೆಯಲಾರನೆಂದು ಪ್ರಲಾಪಿಸುವನಲ್ಲ.
ನೀರಡಿಕೆಯಿಂದ ಬಾಯಿ ಹಾರಿ ಸುಂದರ ಮುಖ ಅರವಿಂದವು ಕಂದೆ ಕುಂದೆ ಬಳಲಿರುವಳು. ಇದಕ್ಕೆ ನಾನೇನು ಮಾಡಲಿ? ಎಂತ ಹೊತ್ತು ತಂದೆಯೋ ಸ್ತ್ರೀಯರೇ ಭಕ್ತ. ಆಹೋ ಕಂದ, ಅಮ್ಮಯ್ಯ, ಈ ವನದ ಅಂದವನ್ನು ನೋಡಿ ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಗಿದೆ. ಹೌದೇನು ಮಾತೆ? ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆಯೋಣ ಪುತ್ರ ಕೋಮಲಗಾತ್ರ. ಹಾಗೂ ಅಮ್ಮಯ್ಯ, ಕನಯ್ಯ, ಹಾಗೂ ಅಲ್ಲಿ ನೋಡು, ಸ್ವಲ್ಪ ದೂರದಲ್ಲಿ ಉದ್ಯಾನವನ ಕಾಣುತ್ತಿರುವುದು. ತಾವನಂತರಕ್ಕೆ ಹೋಗಿ ಹಣ್ಣು ಹಂಪಲಾದಿಗಳನ್ನು ಮತ್ತು ಸಿಹಿಯಾಗಿರುವ ಊದಕವನ್ನು ತರುತ್ತೇನೆ. ಅಭೋಜನನೇ ಕಂದ, ಈ ಮರದ ನೆರಳಲ್ಲಿ ಕುಳಿತು ವಿಶ್ರಾಂತಿಯ ಪಡೆದುಕೋ. ನಿನ್ನ ಇಷ್ಟವಂತಾಗಲಿ ಮಗನೇ. ಅಮ್ಮಯ್ಯ, ಜನನಿಯಾತ ಸುಪತ್ರ ದೇವಿಯು ಮಾರ್ಗಾಯಾಸದಿಂದ ಈ ವೃಕ್ಷದ ನೆರಳಲ್ಲಿ ಮಲಗಿ ಎಷ್ಟು ಬೇಗನೆ ನಿದ್ರೆ ಬೇಕಿರುವಳಲ್ಲ. ಈ ಕಾನನದೊಳ್ಳ ಸಿಂಹ ಶರಪ ಶಾರ್ತುಲಾದ ದುಷ್ಟ ಮೃಗಗಳು ಮಾತೆಯ ಸಂರಕ್ಷಣೆಗಾಗಿ ಬಳಿರಿ. ತಂಡಗಳ ಕೋದಂಡವ ಬೆಳೆದು ಬ್ರಹ್ಮಾಂಡವ ಬೆರೆಯುವಂತೆ ಧನುಷ್ಠೇಕಾರ ಮಾಡಿವೆ. ಬೋಳಿ ಬಳಿರಿ ರಾಯಿ ಸಾರಥಿ ಹೋಗದಿ. ಅಲ್ಲಿ ಕಾಣುವ ನಂತರಕ್ಕೆ ಹೋಗೋನು ನದಿಯಲೈ ಸಾರಥಿ. ಬೇಗ ಬರುವಾಗ ಈ ವನವು ದಾರದಾಗಿರಬಹುದು. ಎಷ್ಟು ಮನೋಹರವಾಗಿರಬಹುದು. ಹೌದು ಭೂಪತಿ. ಅಲ್ಲ ಸಾರಥಿ, ಭೂಪತಿ, ಈ ವನವು ಪ್ರವೇಶ ಮಾಡಲು ದಾವಗಡಿಯಿಂದ ಮಾರ್ಗವು ನಿರ್ಮಾಣವಾಗಿರಬಹುದು. ಓಹೋ ಎಲ್ಲ ಭಾರತಿ, ಭೂಪತಿ, ಇಲ್ಲಿಯೇ ನಿರ್ಮಾಣವಾಗಿರಬಹುದು. ಇನ್ನೇ ಸಖ್ಯತನ ಜಾಗೃತಿಯಿಂದ ಒಳಗೆ ಹೋಗೋನು ನಡೆಯಲೈ ಸಾರಥಿ. ಭಾರತಿ, ಎಲ್ಲ ಸಾರಥಿ ಭೂಪತಿ, ಶೃಂಗಾರ ತರ ಮಾತ ರಮ್ಯದಿಂದ ಪರಿಶೋಭಿಸುವ ಮಲ್ಲಿಗೆ, ದುಂಡು ಮಲ್ಲಿಗೆ, ಜಾತಿ ಮಲ್ಲಿಗೆ, ಸಂಪಿಗೆ, ಸೇವಂತಿಗೆ ಮೊದಲಾದ ಪದ್ಮಗಳ ಅರಳಿ ಚಂದದಿಂದ ರಂಜಿಸುತ್ತ ಕೋಲ್ ಮಿಂಚಿನಂತೆ ಎಷ್ಟು ಹೌದು ಭೂಪತಿ. ಸಾರಥಿ, ಭೂಪತಿ, ಇನ್ನು ಮುಂದಕ್ಕೆ ಹೋಗೋನು ನಡೆಯಲೈ ಸಾರಥಿ. ಅದೇ ಪ್ರಕಾರವೇನು ಭೂಪತಿ. ರಾಧಾಕೃಷ್ಣವರು ಅಭಿಮನ್ಯು ಪಾತ್ರಸ್ತಕ್ಕಂಥವರಿಗೆ 111 ರೂಪಾಯಿ ಬಹುಮಾನವಾಗಿ ಅರ್ಪಿಸುತ್ತಾರೆ. ಸಾರಥಿ, ಇಲ್ಲಿ ನೋಡು, ನೋಡಿದೆ ಭೂಪತಿ. ಪಕ್ಷಿಗಳು ಕಳಕಳದಲ್ಲಿ ಹೋಗಿಲೆ ಕಪೋರ್ತ ಮಯೂರ ಹಂಸತಿ ಸುಖ ಪಕ್ಷಿಗಳಿಂದಲೇ ಗಂಡ ಬೇರಿಂದ ಪಕ್ಷಿಯನ್ನು ನೋಡಿದ್ಯಾ? ಸಾರಥಿ, ಭೂಪತಿ, ಮೃಗಗಳ ಸಮೂಹ ವೈರತ್ವ ಇಲ್ಲದೆ ಹುಲಿ, ಕರಡಿ, ಸಿಂಹ, ಶಾಸುರ, ಜಂಬುಕ, ಕಾಡಾನೆ, ಕಾಡುಗೋಣ, ಕಟ್ಟಮೃಗ, ನಿರಾನೆ ಮೊದಲಾದ ಮೃಗಗಳ ಸಂತೋಷದಿಂದ ಹೇಗೆ ಸಂಚರಿಸುತ್ತಿರಬಹುದು. ಭಾರತಿ, ಭೂಪತಿ, ಇತ್ತ ನೋಡು, ನೋಡಿದೆ ಭೂಪತಿ. ದೇವತಾ ಪೂಜಕ್ಕನುಕೂಲವಾಗುವ ದ್ರಾಕ್ಷಿ, ನಾರಿಕೇಳ, ಕಲಿತ,
ಹಣ್ಣು ದಾಳಿಂಬೆ ಮುಂತಾದ ರಸಭರಿತ ಫಲಗಳು ಮಾಗೆ ಹಸಿದು ಬಂದವರಿಗೆ ತುತ್ತು ಕೊಡುವಂತ ನೋಡುವುದೇ ಸಾರದೆ ನಮ್ಮ ಮಾತವಿಗೆ ಹಸಿವಿಗಾಗಿ ಪಕ್ವಕ್ಕೆ ಬಂದ ಹಣ್ಣು ಹಂಪಲಾದಿಗಳನ್ನು ತೆಗೆದುಕೊಂಡು ಬರಬೇಕು ಅಲ್ಲ ಸಾರಥಿ. ಇನ್ನು ಮುಂದಕ್ಕೆ ಹೋಗೋನು ನಡೆಯಲೈ ಸಾರಥಿ. ಸಾರಥಿ ಭೂಪತಿ ಇತ್ತ ನೋಡು, ನೋಡಿದೆ ಭೂಪತಿ. ಅಮೃತೋಪಾದಿ ಅಂತ ತಿಳಿಯುವುದಕ್ಕೆ ತುಂಬಿರುವ ಈ ಸರೋವರವು ಎಷ್ಟು ಸುಂದರವಾಗಿ ಕಾಣುವುದು ನೋಡು. ಸಾರಥಿ ಭೂಪತಿ ಓ ಸಾರಥಿ ಭೂಪತಿ, ಈ ಉದಕವನ್ನು ಕಂಡ ಕ್ಷಣವೇ ಸ್ನಾನ ಮಾಡದೆ ಮುಂದಕ್ಕೆ ಹೋಗಲು ಯಾರಿಗೂ ಸಾಧ್ಯವಿಲ್ಲ. ಹೌದು ಭೂಪತಿ. ಸಾರಥಿ ಭೂಪತಿ, ಆದ ಕಾರಣ ಪಡೆದ ಜನನಿಗೆ ತುತ್ತಿಯಾಗಿ ಹಣ್ಣು ಹಂಪರಾದಿಗಳನ್ನು ತೆಗೆದುಕೊಂಡಿರುವನು. ಸಾರಥಿ ಭೂಪತಿ, ಇನ್ನು ತಟವೇ ತಕ್ಕ ಜಾಗ್ರತೆಯಿಂದ ನಮ್ಮ ಮಾತಿಯ ಬಳಿಗೆ ಹೋಗುವನು ನಡೆಯಲು. ಸಾರಥಿ ದೇವ ಅಹೋ ದೇವ, ನಾವು ದಾರಂದರೆ ಕಾಪಿಗೆ ಹಾಕೋದು ಬೆಲ್ಲ, ಶಿವನಾಗಿ ಕೊಂದರೆ ಕಲ್ಲ, ಮಾತಾಡದ ದೇವರಿಗೆ ಊಟ ಬಡಿಸಬರಲ್ಲ. 26 ತಾಲೂಕುಗಳಿಗೆ 1 ಜಿಲ್ಲಾ ನಾನು ಕೆಲಸ ಮಾಡಿದ 21 ವರ್ಷ ಆದಮೇಲ ಪಾಂಡು ಕೌರಿ ಬರಿ ಶಕುನಚ್ಚಿದಕ್ಕಿಲ್ಲ. ಆಕಳಕಾರಿ ಒಲ್ಲ, ಹೆಸರಾದ ದೇವರು ಗುಡದ ಮಲ್ಲ ಎಂದು ಆಡಿದಪ್ಪ ಅಡ್ಡ ಬಂದೆ ಗಲಾಟೆ ಸೊಲ್ಲ. ದಾನಮಲ ಬಂಬಾಬದಿ ಸಾರಥಿ ಸಾರಥಂದವರೆಲ್ಲ ಹೇಳಿಕೊಂಡು ಬರಬೇಕಂತ ನಾಮಾಂಕಿತವಲ್ಲ. ಅತ್ಯಂತ ಉಜ್ವಲವಾದ ಈ ಕತ್ತೆ ಉತ್ಪಾದಕ್ಕೆ ಸತ್ಯಲೋಕನದ ಚತುರ್ಮುಖ ಬ್ರಹ್ಮನ ಇಂಥ ಭೀಕರ ಕೃತ್ಯದಿಂದ ಮೆರೆಯುವ ಗಡಗದಿ ಮಹಾರಾಜ ವನವನ್ನು ಘೋಷಿಸುವ ವನಪಾಲಕನಂದು ಜಯಬೇರಿಯನ್ನು ಹೊಡೆಸುವಂತನಲ್ಲ ಸಾರಥಿ. ದೇವ ದಿವ್ಯ ಪ್ರಭಾವ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ರೌದ್ರನೇ ಮಹಾರಾಜನ ಈ ಉದ್ಯಾನವನವ ವೃದ್ಧಿಗೈಯಲು ಭೂಪತಿ ಖರ್ಚು ಪ್ರಯತ್ನ ವರ್ಣವಾಯ್ತು ಕಂಡಿಯ ಸಾರಥಿ ಭೂಪತಿ ಪೀಠವನ್ನು ಅಲಂಕರಿಸಲಿ ಜಾಗೃತಿ. ಸಾರಥಿ ಮತ್ತೇನು ಭೂಪತಿ? ಈ ವನ ಮಧ್ಯದಲ್ಲಿ ಅವನ ಒಬ್ಬ ನರನಿದ್ದಾಗ ಕಾಣುತ್ತದೆ. ಇದು ಅಲ್ಲದೆ ಈ ವನದಲ್ಲಿರುವ ಪುಷ್ಪವನ್ನು ಮುರಿದು ಫಲವನ್ನು ತರದು ತುಂಡಾಟ ಮಾಡುವ ಬಂಡು ಅದೇ ಪ್ರಕಾರವಾಗಿ ಭೂಪತಿ ಪೀಠವನ್ನು ಅಲಂಕರಿಸಲಿ ಜಾಗೃತಿ. ಸ್ವಲ್ಪ ತಾಳಿ ಹೇಳುವೆನು.
ಅಂಬಿಕತ್ವದ ವಾಚನಗಳು ಪೌರುಷದಿಂದ ಬಂದ ಫಲವೇನು ಎಷ್ಟಕ್ಕೆ ಎನ್ನ ಚಮತ್ಕೃತೆಯಿಂದ ನಿನಗೆ ಅದಮ ಬರಿಯ ಮಾತುಗಳಿಂದ ಬಂದ ಫಲವೇನು ರಕ್ಕಸದಮ ಮಾಡುವ ಎನ್ನುವ ಸಂಗಮ ರಕ್ಕಸದ ಮನೆ ರಕ್ಕಸದಮ ಸೊಕ್ಕಿದವನಂತೆ ಮಿಕ್ಕಿ ಮೇರಿ ಬಂದು ಅನೇಕ ಪೌರುಷದಿಂದ ಮಾತನಾಡಿದರೆ ಬಂದ ಫಲವೇನು ರಕ್ಕಸ ನಮ್ಮ ಈಗಲೇ ಕೊಲ್ಲಿ ಬಿಡುತ್ತೆ ಆದರೆ ಇದು ಸಮಯವಲ್ಲ ಅದಕ್ಕೆ ನಿನ್ನಮ್ಮ ಕೊಲ್ಲುವುದಿಲ್ಲ ಬಳ್ಳಿಗಳ ಸುಣ್ಣದ ಪಟ್ಟಿಯ ತೆಗೆದು ಬಿಡಿ ಮೂಡ ನಿನ್ನ ವಟಿಯನ್ನಾದ ರಕ್ಕಸದ ಮನೆಗೆ ತೋರಿಸು ತತ್ರಕ್ಕಸ ನಮ್ಮೆನ್ನ ಕೂಡ ಯುದ್ಧಕ್ಕೆ ಕಳಿಸು ರಕ್ಕಸದ ಮಾ ಕಳಿಸಿ ನಮ್ಮ ಅದೇ ಪ್ರಕಾರವಾಗಿ ನಿಲ್ಲುವಂತನಾದ ರಕ್ಕಸ ಬಾಲಕರ ಪಾತ್ರಿಸ್ತಕ್ಕಂಥ ಬಾಲಕರಿಗೆ ಪುಷ್ಪಮಾಲೆಯನ್ನು ಅರ್ಪಿಸಿರುತ್ತಾರೆ. ಈ ಬಾಲಕನ ಶರವೇಗಕ್ಕೆ ತಾಳಲಾರದೆ ನಮ್ಮ ಒಡೆಯನಾದ ಗಂಡುಗಳೇ ಗಡಗಲಿ ಮಹಾರಾಜರು ಇಲ್ಲಿ ನಡೆದ ಅರ್ಥಂತ ಬೆಳಲಿಕ್ಕೆ ಹೋಗಲು ನಡೆಯಲಾಯಿಸರ್ತೆ ಅದೇ ಪ್ರಕಾರ ಭೂಪತಿ ಪುಷ್ಪಮಾಲೆಯನ್ನು ಓಲ ಬೆಂಚಿನಂತ ಜಲಿಪಿಸುವ ಚಂದ್ರಾಗದ ತಪ್ಪಿಗೆ ಓಲಿನ ಕೋಟಿ ಕೋಟಿ ಕೆಂಬ ಶೃಂಗತ್ತನೆಗೆ ಈ ಭುವನ ಬ್ರಹ್ಮಾಂಡವ ತಕ್ಕದಾಗಿದೆ
ಶಂಕನೆಗೆ ಯಾವತ್ತ ವೈರ್ಯಗಳು ದೇವ ರೋಮದ ಕಾರ್ಯಕರ್ತರಿಗೆ ಕಂಡು ರಾಮಣ್ಣವ ಕಾಲ ನಮ್ಮ ದಿಕ್ಕರಜ ರೋಸ ವೇಷದಿಂದ ಗದರ್ಕಂಡು ಒಳ್ಳೆ ತಿರುಗುತ್ತ ಬಂದ ವೀರ ನಮ್ಮ ದಾರಂದ ಮಾತನಾಡುತ್ತವ ನೀನು ದಾರ ನೆರಳೆ ಸಾರಥಿ ಸಾರಥಿಯನ್ನು ಜನರೆಲ್ಲ ಸಾರಥಿರ ಭೂಪತಿ ಹೇಳು ಗಂಡು ಬರಬೇಕಂತ ಮನ ಮಾಗಿದ್ರದಿ ಹರಿಬೇಗನಗೆ ಸಾರಥಿ ನಾವು ದಾರಂದರೆ ಅವತ್ತ ವೃದ್ಧ ಪಟಲ ದೋಳ ಪಟು ಗಡಿತ ಪರಾಕ್ರಮಿಯಾದ ಭೂಪತಿ ಸಂವಾದಿ ರಕ್ಕಸರ ಬಿಡದೆ ಕಟಬಡಿಸಿ ಕತ್ತರ್ಕಂಡದಿಂದ ಜಡದು ಚಂದ ಶಿವನಾದ ಬಡ್ಡ ಹಬ್ಬದಕ್ಕೆ ಎಂಬತ್ತು ಹಾದಿಸಿಯೇ ಜನಕ್ಕೆ ದಾರಿ ಕಾಣದೆ ಕಣ್ಣೀರು ಸುರಿಸುತ್ತ ಬೋ ಎಂದ ಹಬ್ಬರದಿ ರಕ್ಕಸರ ಪಟ್ಟಿಗೆ ಒಳ್ಳೆ ಮಕ್ಕ ಮಾರಿಗೆದ್ದ ಪಕ್ಕ ರಣರಂಗದೊಳ್ಳ ಮುಂದಕ್ಕಿಟ್ಟು ಕಾಲ ಹಿಂದಕ್ಕಿದವರ ಗಂಡೆ ತರದಿಂದ ಜಲಚಪ ಪಾದದ ಜಲಪಿಗೆ ಕೋಲ ಮೆಂಚಿನದ ತೆರೆದವರ ಎನ್ನಗೆ ಪಾದದ ಬರಸಕ್ಕೆ ಪದವೇ ಗಡ ಗಡನ ನಡಿಗೆ ತಡಿಗಲಾರದೆ ಎಂತಹ ತುಳಿತ ಪರಕ್ರಮದಿಂದ ನಮ್ಮ ಪಟ್ಟದ ಐವರಿಯಳ ಈರಿಗೆ ನೋದ ಧರ್ಮ ಭೂಪನಿಗೆ ತಮ್ಮನಾದ ವಾಯುಪುತ್ರ ಭೀಮಸೇನನ ಕುಮಾರನಾದ ವೀರಾದ ವೀರ ತೋಟತರ ಬಟರ ಮಟ್ಟಡದಿಂದ ಮೆರಿಗೆವ ಘಟಕ್ಕಜ ಮಹಾರಾಜನೆಂದ ಈ ಭೂಮಿಗೆ ಬಿರ್ರನ ಬೆರಿಗೆವಂತ ಅಡಿಗಡಿಗ ಜಗತ್ತನಿಗೆ ಮಾಟುಪಡ ದೇವ ದಿವ್ಯ ಪ್ರಭಾವ ಹಡಿರೇಗನಗೆ ತಾರದೆ ಈ ಸುಂದರ ಮಾದ ಸಭಾ ಮಂಟಪಕ್ಕೆ ಬಂದ ಗಾಢನೆಂದರೆ ಸೂರ್ಯನರ ಗರುಡ ಗಂಧರ್ವ ಕೆಂದರ ಕೆಂಪುರಿಜರ ಸಿದ್ಧ ಸಾಧ್ಯ ಶರಣ ವೈತಾಳಗಳಿಗೆ ಪ್ರೇಮಕರಿಗೆ ಆಗುವ ಮರಿಗೆ ಅಧೀಮ ಕಂಡು ಈ ಸುಂದರವಾದ ಎಮ್ಮ ವನದೊಳ ಯೌವನವೊಬ್ಬರೇ ನಿರಪ್ಪಯದಿಂದ ಪಕ್ಕದ ನಿಕ್ಷೇಪರ ಕೈಬಿತ್ತ ಕಾಲಹಾರರ ಹಠವನ್ನು ನಡೆದು ಸೀಳಬೇಕೆಂಬ ಆತೂರ ಮಾನಸನಾಗಿ ರೋಸ ವೇಷದಿಂದ ಬರೋಣವಾಗಿದ್ದು ಕಂಡಿಗೆ ಸಾರಥಿ ಹುಮದಿ ಪೀಠವನ್ನು ಅಲಂಕರಿಸಿದ ಜಾಗೃತಿ ಆಯ್ಸವರ ಮಸ್ತು ಮೇಲೆ ಕೇಳವಳ ಬಾಲಕನಿಯ ಕಿವಿಯಗಡಿಯ
ಮಂತ್ರಿ ಯಾವನ ಒಬ್ಬ ಬಾಲಕ ನಮ್ಮವನ ಒಬ್ಬೊಕ್ಕು ಫಲಪುಷ್ಪಾದಿ ಅಮೃತವ ಎನ್ನಂಶದ ಬೆಳೆದ ನಿಮ್ಮ ರಾಜನಲ್ಲಿಗೆ ಹೋಗಿ ಆಳಂದು ಕಳಿಸಿದ ರಾಜ ಎಲಯ ವನ ಬಾಲಕನೇ ರಾಜ ನಿನ್ನ ಪಣಗೆಲ್ಲೆ ಸುಣ್ಣದ ಪಟ್ಟಿ ಎಂಬರ್ದ ಬೆಷ್ಟಳದಾರು ಎನ್ನದ ಮೇಳ ವನ ಬಾಲಕನೇ ರಾಜ ನಿನ್ನ ಮುಖವನ್ನು ನೋಡಿದರೆಗೆ ನಾಚಾರ್ಯವಾಗಿ ತೋರಬಹುದು ಜಾಗ್ರತವಿಂದ ಅವನ ಸಂಗತಿ ಎಂಬ ಮೇಲೆ ಉತ್ಕಡಿ ಬರುವುದು ಅಯ್ಯ ವನ ಬಾಲಕನೇ ರಾಜ ಹೇಳಿರೆ ಅವನಿಗೆ ತೋರಿಸುವ ಎನ್ನ ಸಾಮರ್ಥ್ಯವನ್ನು ಮುಂದೇನಿದ ಮಿತ್ರಸ ವನ ಬಾಲಕನೇ ಅವನ ಬಾಲಕನೇ ಆಹೋ ಘಟಧ್ವಜ ಮಹಾರಾಜನೇ ಆಗುವ ಮಂತ್ರಿ ಕದಲಿವನ ಒಬ್ಬೊಕ್ಕು ಕದನ ದಳ ನಮ್ಮ ದಳವಂ ಸಂಪರ್ಕಿಸ ಹಾರ್ಯ ರಾಜ ಆಗುವ ಮಂತ್ರಿ ನಾವು ಅಲ್ಲಿಂದ ಉಳಿದು ಬಂದಿದ್ದೇ ಹೆಚ್ಚು ಅವನ ಪ್ರಯತ್ನಂತೆ ಇರುವನು ಅವನ ಸರಿಯನ್ನಷ್ಟ ಅಂತ ಹೇಳಲಿ ರಾಜ ರಥ ಮಾಡ್ಕೋಬೋದಾ? ಎಲಯ ವನ ಬಾಲಕನೇ ರಾಜ ಹೇಳಿದೆ ಸಿಕ್ಕ ಸಾಧ್ಯ ಮೊದಲಾದವರೆಲ್ಲ ನಮ್ಮನ್ನ ಸೋಲಿಸುವಂತ ವೀರಾದ ವೀರನ ನಾನು ಕಾಣಲೇ ವನ ಬಾಲಕನೇ ರಾಜ ಆದರೆ ನಿನಗೆ ಆದ ಅಪಮಾನ ನಮಗೆ ಹೇಳಿ ನನ್ನ ಕೋಪವನ್ನು ಬರುವುದು ಎಲಯ ವನ ಬಾಲಕನೇ ರಾಜ ಇಂದಿಗೆ ಎಂದು ಬಾಹುಬಲದ ಜಲಧ್ವಜವನ ಹಳಿರ ಅವನಿಗೆ ಎಲ್ಲಿರುವನು ಹೋಗಲು ವನ ಬಾಲಕನೇ ಬೇಗನೆ ಮತ್ತೆ ಆಗಲಿ ರಾಜ ಚಂದ್ರಮಂತ್ಯನ ರಾಜ ಆಗೋ ಮಂತ್ರಿ ಇತ್ತಾಗ ನೋಡು ನೋಡಿದಿನ ಮಂತ್ರಿ ಅಲ್ಲಿ ಕಾಣುವನೇ ಅವನೇ ಬಾಲಕರು ಅರೆ ಬಲಿ ಬಲಿ ರಿಯಲೈಸ್ ಆಗುತ್ತೆ ನಮ್ಮ ಅರಮಂದಿರಕ್ಕೆ ರಥವನ್ನು ಬಿಡುವಂತ ರಿಯಲೈಸ್ ಆಗುತ್ತೆ ಎಲಯ ತಾರಳ ರಕ್ಕಸ ಈ ವನಕ್ಕೆ ಏತಕ್ಕೆ ಬಂದಿರುವಿಗೆ ಸ್ವಲ್ಪ ತಾಳು ಹೇಳುವೆನು ಎಲೆಯ ಮೂರ್ಖ ಭ್ರಷ್ಟ ಅಪ್ಪಣವಿಲ್ಲದ ಹೊಲಮವ ಪ್ರವೇಶಿಸುವುದಕ್ಕೆ ನಾಚಿಕಿಲ್ಲವೇ ವೇದವಲ್ಲದೆ ನಮ್ಮ ವನಪಾಲಿಕರಿಗೆ ಮುಖ ಬಂದು ಮಾಡಿರುವಿಗೆಲ್ಲ ಗೋಳಿಗೆ ನಿನಗೆ ಎಷ್ಟೊಂದು ಧೈರ್ಯವಾಗಿರಲೇ ವಿನಯ ಗುಣ ಮಾಡುವೆನು ಸ್ವಲ್ಪ ತಾಳು ಎಲೆಯ ಮೂರ್ಖ ಭ್ರಷ್ಟ ನಿನ್ನ ತಂದೆ ತಾಯಿಗಳು ಯಾರು ನಿಮ್ಮ ಹೆಸರು ಏನು ನನ್ನ ತಂದೆ ತಾಯಿ ಬಚ್ಚಿ ನಿನಗೆ ತಕ್ಕಬೇಕು ಮೂರ್ಖ ಎನ್ನೊಳಗಿದ್ದ ಮಾಡಿರುತ್ತ ಯಾತಕ್ಕೆ ಸಾಯಿವೆ ನಾನು ಸಾಯುವನು ಅಥವಾ ನೀನು ಸಾಯುವನು ಮುಂದೆ ಈ ಜನರ ನೋಡುವರು
ನಿನ್ನಗೆ ಪ್ರಾಣ ಬಿಚ್ಚವನೇಕೆ ಹೊರ ಸುಮ್ಮನೆ ಬೇಕು ಮೂರ್ಖ ಮಾಡಿದರೆ ಗಂಡ ಎಲೈ ಉಲ್ಲ ರಕ್ಕಸ ಬಲ್ಲಿದವನಾದರೆ ಎನ್ನ ಸಮ್ಮುಖದಲ್ಲಿ ನಿಂತು ಇದ್ದವ ಮಾಡು. ಮಾಡುವಳೇರಿ ನೀನೇನು ಮಾಡುವನಲ್ಲ ಈ ಮಂಡ ಎಲೈ ಭ್ರಷ್ಟ, ಎಲೇ ಮೂರ್ಖ ಸುಮ್ಮನಿರ್ತ ಮಾತನಾಡಬೇಡ. ನಿಲ್ಲ ಪಳ್ಳು ಮಾತುಗಳಿಗೆ ನಾನು ಎದುರುವುದಿಲ್ಲ. ನನ್ನ ಮಾತಿಗೆ ನಾನು ತೋರಿದರೆ ಮೂರ್ಖ. ಕಾಮಿಕತ್ವದ ಮಾತುಗಳಿಂದ ಬಂದ ಫಲವೇನು? ಎಲೈ ಮೂರ್ಖ, ಎಲೆಯ ಕೋಣ ಕನ್ನಡದೊಳಗೆ ಪಂಡಿತನಾದರೆ ಬಿಲ್ಲು ಬಾಲವನ್ನು ಹೂಡು. ಅದು ಏನು ಮಾಡುವುದಲ್ಲ ಈ ಮಂಡ ಗಂಡಗಲಿ ಆದರೆ ಈ ಕಾರ್ಮಿಕವನ್ನು ಕಲಿ. ಆ ಕಾಲು ಮುಖವನಿಗೆ ಹಾನಿಗಾಗುವುದೇ ಮೂರ್ಖ. ಕೈಲಾಗದಿದ್ದರೆ ನೀನು ಬಂದ ದಾರಿಯ ಇಡೀ ಮೂರ್ಖ ಮಾಡಿದರೆ ಎಲ್ಲೋ ತಪ್ಪ. ಎಲೆಯ ಮೂರ್ಖ ಎಲೈ ಭ್ರಷ್ಟ, ಎಲೆಯ ಬಾಲಕ ಎಲೈ ರಕ್ಕಸ, ನಾನು ಎಷ್ಟು ಸೈರಿಸಿಕೊಂಡರ ನಿನ್ನಿಂದ ಬೆಂಕಿ ಹೋಗಲಿಲ್ಲ. ಎಷ್ಟು ಮಾತರಕ್ಕೂ ಬಿಡುವುದಿಲ್ಲ. ಎಲೆ ಮೂರ್ಖ ಎಲೈ ಅಗಮ, ಅಲ್ಲದೆ ಎಂದಗೆ ಕೋದಂಡವನ್ನು ತೋರಲಿಕ್ಕೆ ಬಂದಿರುವೆ. ಕಾರ್ಯವನ್ನು ಮಾಡುವುದೇನು? ಎಲೆಯ ಹದವ ಎಲೈ ಭ್ರಷ್ಟ, ಓಡಿರ ಕೋದಂಡವನ್ನು ಮುರಿದು ನಿನ್ನೊಮ್ಮೆಗೆ ಆಲಯಕ್ಕೆ ಕಳಿಸಿ ಬಿಟ್ಟವನೆಂದರೆ ಮಾತಿಗೆ ಎಲೈ ರಕ್ಕಸದಮ, ಈ ಸಮಯದಲ್ಲಿ ನಿನ್ನ ಗಾಯ ಮಾಡಿಬಿಡುವೆನು ನೋಡು. ಏನೇ ಬುದ್ಧಿ ಇರಲೇ? ಬುದ್ಧಿ ಇಲ್ಲದೆ ಎನ್ನ ಬಿಂಕವ ಮುರಿವನಂದು ನುಡಿವಿಯಾದವ ನೋಡಲ್ಲ. ಕಂದ, ಅಹೋ ಅಮ್ಮಯ್ಯ, ಆ ರಕ್ಕಸನ ಕೂಡ ಯುದ್ಧವನ್ನು ಮಾಡಬೇಡ. ಏತಕ್ಕೆ ಮಾತೆ? ಅವನು ಮಾಯ ಯುದ್ಧದಲ್ಲಿ ಮಹಾ ನಿಪುಣನು. ನಾನೇನು ಏನೇನು ಮಾತೆ? ಆ ರಕ್ಕಸನ ಗೊಡವೆ ನಮಗೆ ಏತಕ್ಕೆ ಬೇಕು? ಅದೇತಕ್ಕೆ ಮಾತೆ? ನೀನು ಸರ್ವತಾ ಯುದ್ಧ ಮಾಡಬೇಡ ಪುತ್ರ ಕೋಮಲಗಾತ್ರ. ಅಹೋ ಜನನೇ, ಕಂದ, ನಿನಗಿಂತ ಅನುಮಾನವೇತಕ್ಕೆ? ಅಮ್ಮಯ್ಯ, ತನಯ, ನಾನು ಹೇಗೆ ಇದ್ದ ಒಮ್ಮಗೈಯುವನೆಂದರೆ ಅದು ಹೇಗೆ ಪುತ್ರ? ಸಣ್ಮುಖನ ಹುಟ್ಟಿ 7 ದಿವಸದಲ್ಲಿ ತಾರಕ ಸೂರ ನಮ್ಮ ಸಮ್ಮರಿಸಿ ದೇವತೆಗಳಿಗೆ ಹೇಗೆ ಸಂತೋಷವನ್ನು ಉಂಟು ಮಾಡಿದನು. ಅಮ್ಮಯ್ಯ, ತನಯ, ವಾಲಿಯ ಮಗನಾದ ಅಂಗದನ ತೊಟ್ಟಿಲದಲ್ಲೇ ಇರುವ ಸಮಯದಲ್ಲಿ ರಾವಣ ನಂಬುವನನ್ನು ಹೇಗೆ ತೊಟ್ಟಿಲಾಗ ಕಟ್ಟಿದ್ದಾನು. ಅದೇ ಮಗನೇ, ಶಬರೀಶನಾದ ಮಣಿಕಂಠನ 12 ವರ್ಷದೊಳಗೆ ಮಹಿಷಿನನ್ನು ಕೊಂದು ಸರ್ವಾನು ದೇವತೆಗಳಿಗೆ ಹೇಗೆ ಸಂತೋಷವನ್ನು ಉಂಟು ಅಮ್ಮಯ್ಯ, ತನಯ, ಅವರಂತೆ ಈ ರಕ್ಕಸನ ಕೊಂದು ರಕ್ತವನ್ನು ಕಾರಿಸುವೆನು ಜನನೇ. ಮಾಡಿದೀರು ನೀನು ಎಂದಿಗೂ ಎಲಗೆ ಸುಂದರ ನಂದನ ಎಲೈ ರಕ್ಕಸದಮ, ಜನಿಗೆ ಹೇಳಿದ ಮಾತು ಕೇಳದೆ ಎಂಗಡಲಿಗೆ ತಕ್ಕ ಬರಬೇಡ. ಮದುವೆಯನ್ನು ಮಾಡುವುದೇನು ಬೆಷ್ಟ? ಎಲೆಯ ಮೂರ್ಖ ಎಲೈ ಅಗಮ, ಓಡಿರ ಒಂದಗೆ ಹಣ್ಣಗೆ ಒಳಗಿದೆ ಮುತ್ತಿಗೆ ತಿಳಿದಿರುವೆಯ. ಯುದ್ಧ ಎಂದರೆ ಹಸಿದವರಿಗೆ ಮುಷ್ಟಲ್ಲವನ್ನು ಬೇಯಿಸದಂತೆ. ಎಲೆಗೆ ಮೂಡ ಎಲೈ ಭ್ರಷ್ಟ, ಸುಮ್ಮನೆ ನಿಮ್ಮ ತಾಯಿಗೆ ಮಾತನ್ನ ಕೇಳೆ ನಿನ್ನಮ್ಮ ಜೀವದಾನ ಬಿಡುಬೇಡ. ನಿನ್ನಿಂದ ಏನಾಗೋದರೆ ಮೂರ್ಖ. ಎಲೆಗೆ ಕೂಸಿ ಬಿಟ್ಟು ಬಿಡು ಈ ಬಿತ್ತದ ಆಸೆ. ಎಲೈ ರಕ್ಕಸನೇ, ಎಲೆಗೆ ಮೂರ್ಖ ಎನ್ನಮ್ಮ ಜೀವದಾನದಿಂದ ಇಡವಲಿದ್ದರೆ ನೀನು ಮಾಡುವುದರಲ್ಲಿ ಹದಮ ಬಲ ಬಲ
ನೀನಂತ ಬಲಾಢ್ಯ ನೀನಂತ ಬಲಟ್ಟನ ಎಲೈ ಮೂಡ ಎಲೆಯ ಕೋಣ ನಿನ್ನ ಸಾಮರ್ಥ್ಯವು ಎಷ್ಟಿತ್ತು ಭಗವಂತನಾಗಲ ಈ ಕೋಣ ಎಲೈ ಮೂರ್ಖ ಎಲೆಯ ಹಸುವ ನಿನ್ನ ದೇಹ ಮಿಪ್ಪಾಗ ಮಾಡುವ ಎಲ್ಲೆಲ್ಲಿ ಕೋದಂಡ ಎಂಬ ಮಾಡ ಉಂಟು ಅದು ಏನು ಮಾಡಬೇಡ ರಾಧ ಮನೆ ಎಲೈ ಮೂರ್ಖ ಏನೇ ಹದವ ನಾನು ಚಿಕ್ಕವನಾದರೆ ಎನ್ನ ಕರದಲ್ಲಿ ನಾನು ಚಿಕ್ಕವನಾದರೆ ನಾನು ಚಿಕ್ಕವನಂದು ಲೆಕ್ಕಿಸಿ ಸೊಕ್ಕಿನ ಮಾತುಗಳನ್ನಾಡಿದೆಯಾ ಆದವರಿದ್ದರೆ ನೀನು ಮಾಡೋದೇನ ರಾಧ ಮನೆ ಮೂರ್ಖ ಏ ಕೋಣ ಬುದ್ಧಿ ಇಲ್ಲದೆ ಎಲ್ಲೆಡೆ ಯುದ್ಧಕ್ಕೆ ಬರಲಿಲ್ಲ ಬರಬೇಡ ಮಂಡ ನೀನು ಮಾಡೋದೇನ ಹದವ ನಾನು ಚಿಕ್ಕವನಾದರೆ ಎನ್ನ ಕನದಲ್ಲಿ ಮೆರೆಯುವ ಬಿಲ್ಲು ಬಾಳ್ಯಗಳು ಏನಾದರೂ ಚಿಕ್ಕವಿವೆ ಹೇಗೆ ಎಲೈ ಮೂರ್ಖ ಕೋಣ ನನ್ನಂತ ಮಾತನಾಡಿದರೆ ಬಂದ ಫಲವೇ ರಕ್ಕಸದ ಮಾಡುವ ಎನ್ನುವ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲಿಗೆ ಅಥವಾ ಮಾಡುಗೆನ್ನರ ಸಂಗ್ರಮ ಗೋಶ್ಮಾಳ ಗ್ರಾಮದಲ್ಲಿ ಪಾರ್ಥಿವಿಜಯ ಬಯಲಾಟದಲ್ಲಿ ಭೀಮನ ಪಾತ್ರಿಸತಕ್ಕಂಥ ಯುವಕರು ಕಮಲಮ್ಮನವರಿಗೆ 200 ರೂಪಾಯಿಗಳನ್ನು ಪ್ರೇಮಪೂರ್ವಕವಾಗಿ ಹರಿಸುತ್ತಾರೆ. ಹಾಗೂ ಜನನೇ ಕಂದ ಇಷ್ಟು ಮಾತನಾಡಿದವನು ಹೇಗೆ ಬಿದ್ದಿರುವನು ನೋಡು ಅಮ್ಮಯ್ಯ ಇನ್ನು ಎನ್ನ ತೋಳ ತಿಂಡಿ ಹೋಗಲಿಲ್ಲ ಮಾತೇ ಎನ್ನ ಭುಜಬಲದಲ್ಲಿ ಇನ್ನು ಯುದ್ಧ ಮಾಡಬೇಕೆಂಬ ಆಚೆ ಇರಲಾಗಿ ಈ ಉಲ್ಲದ ಕಚಡ ಏನು ಮಾತನಾಡದೆ ಸುಮ್ಮನೆ ನೆಲದ ಮೇಲೆ ಬಿತ್ತಿರುವನು ನೋಡು ಅಮ್ಮಯ್ಯ ತನಯ ಉಪಚರಿಸಿ ನೋಡಿದೆನು ಅಮ್ಮ ಮಾತೆ ಕಂದ ಇನ್ನು ಯಾರಾದರೂ ಇದ್ದರೆ ಎನ್ನೊಡನೆ ಯುದ್ಧಕ್ಕೆ ಬರಲಿ ಮಾತೆ ಮಗನೇ ಎನ್ನ ತೋಳು ತಿಂಡಿ ತೀರಿಸಿಕೊಳ್ಳುವೆನು ಜನನೇ ಎಲೈ ರಕ್ಕಸದಮ ಎನ್ನ ಸೆರೆಗಳಿಗೆ ಘಾಸಿಯಾಗಿ ಈ ಭೂಮಂಡಲದೊಳಗೆ ಬಿಟ್ಟಿದೆಯ ಎಲೈ ಬುದ್ಧಿ ಇರಲಿ ಇನ್ನೇತಕ್ಕೆ ಆಲಸ್ಯ ಮೇಲಕ್ಕೆ ಹೇಳು ಎಲೈ ನಷ್ಟ ಕಟಕಲಿ ನೀನಾದರೆ ಬಾಣವನ್ನು ಹೂಡು ಇಲ್ಲವಾಯಿತೆ ಶ್ರೀ ಗುರು ಪೋತ ಲಿಂಗೇಶ್ವರ ದಾನವ ಮಾಡಿಬಿಟ್ಟ ಅಯ್ಯೋ ಹರ ಹರ ಈ ಕೂಸಿನ ಸಭಪಟರನ್ನು ನಾನು ಎಲ್ಲಿ ಕಾಣಲಿಲ್ಲ ಎನ್ನ ಸೆರೆಂಗಳನ್ನು 7 ಬಾಣಗಳಿಂದ ಖಂಡಿಸಿದೆ ವೈರ್ಯ ವೈರ್ಯ ಎಂಬುದನ್ನು ಮರೆತು ಎನ್ನನ್ನು ಉಪಚರಿಸಿದರ ಇವನಂಥ ಕಡಗಲಿಯೋ ನಾನು ಕಾಣನು ಎಲ್ಲ ಸಾರಥಿಯೇ
ಇವನಿಗೆ ತೋರಿಸುವ ಎಲ್ಲ ಬುಧ ಬಲದ ಪರಾಕ್ರಮದ ರೀತಿ. ಎಲೆಯ ಹದವ ಭ್ರಷ್ಟ ನಿನ್ನ ಸಾಮರ್ಥ್ಯ ಎಷ್ಟಿದ್ದ ಸ್ವಲ್ಪ ಈಗ ಕಾಸಿನೇ ಮೂರ್ಖ. ಹೊಡಿರೆ ನಿನ್ನ ಮುಗಟಿಗೆ ಬೇಕೆಂದ ಎಟ್ಟು ಯೋಚನೆ ಮಾಡಿದರೆ ಎಲ್ಲ ಕೈಗಳು ಹೇಳಲಾರಿವ. ಏನೇ ಮೂರ್ಖ, ಭ್ರಷ್ಟ ಈಗ ನಿನ್ನ ನಾನು ಮೆಚ್ಚಿದನು. ನಾನು ಮೂರ್ಛಿತನಾಗಿ ಬಿದ್ದನೆಂದು ತಿಳಿಯಬೇಡ. ಓಡಿರೆ ಈಗ ಮನದನ್ನಗಿರುವ ಈ ಗದರ್ದಂಡದಿಂದ ನಿನ್ನ ಮಗುಟ್ಟಿ ಹೇಟಿವಿ ನಿನ್ನ ತಾಯಿಯ ಕಣ್ಣಿನ ನೀರು ಸುರತದೆ ಹೋದರೆ ಓಡಿರೆ ನಿನ್ನಗೆ ಜೀವದಾನ ಮಗುಟೆವನ್ನು ಮುರ್ಕ ಮಾಡದಿರಿಗೆ ನನಗ ಜನಜನಮ ಜೀವದಾನವನ್ನು ಕೊಡುವನೆಂದು ಹೇಳಿದೆಯಲ್ಲ. ನಮ್ಮ ಉಭಯರ ಪೈಕಿ ಜೀವದಾನವನ್ನು ಕೊಟ್ಟವನು ನಾನು. ನೀನು ಓಟವಂತನಾಗಲಿಗೆ ಮೂರ್ಖ, ಮೂರ್ಖ ಬುದ್ಧಿ ಇಲ್ಲದರೆ ಎಲ್ಲ ಸಣ್ಣವನಂದು ತಿಳಿದು ಎಲ್ಲ ಸಣ್ಣವನಂದು ತಿಳಿದಿರುವಿಯಾ. ಎನಗೆ ಇದ್ದ ಎಂದರೆ ಹಾಚಿದವರಿಗೆ ಅಮೃತವನ್ನು ಬೇಯಿಸಿದಂತೆ. ಎಲೆ ಮೂರ್ಖ, ಹದಮ ಬುದ್ಧಿ ಇಲ್ಲದೆ ಎನ್ನಡನೆ ಯುದ್ಧಕ್ಕೆ ಬರುವಿಯಾ. ಬಂಡ ನೀನು ಮಾಡುವುದೇನು ಹದಮ? ಎನ್ನ ಪೌರುಷವು ಇಲ್ಲೂ ಹೋಗಿಲ್ಲ. ಓಟವಂತನಾಗ ಮೂರ್ಖ, ಮೂರ್ಖ ಬುದ್ಧಿ ಇಲ್ಲದರೆ ಲಂಚ ಮಾತನಾಡಿದರೆ ಬಂದ ಫಲವೇನು? ರಕ್ಕಸನ ಮಾಡುವ ಎನ್ನಡು ಸಂಭ್ರಮ. ನನಗೆ ಜಟ ಮತ್ತು ಬಾಲಕರೇ ರಕ್ಕಸನ ಮನೆ ಹರಳ ನಂದು ಕೈಯ ಮಾಡಲಾರದ ಗರಣದಿಂದ ನುಡಿದರೆ ಯಾನಕ್ಕೆ ತೊಡಗು ನುಡಿಗಿಂದ ನುಡಿದಿಗೆ ಸಹಜವಾಗಿ ನುಡಿಯುವುದು ಮಾಡುವುದೇನು? ಎಲೆಗೆ ಮೂಡ ಭ್ರಷ್ಟ ಇತ್ತ ನೋಡ ಓಡಿನ ಈ ತರದ ಬಾಂಡಗಳಿಂದ ನಿನ್ನ ರುಂಡವನ್ನು ಹಾರಿಸಿ ಬಿಟ್ಟಿವನೆ. ನಿನ್ನಗೆ ಬಾಲಕ ಮುಡಿಗಿದ ನಿನ್ನಗೆ ಜಾತಕ. ಪುಂಡರಕ್ಕಸ ಏನೇ ನರಹದವನೇ ಕೋದಂಡ ಪರಕ್ರಿಯೆಯನ್ನು ಮೂಢನಂದು ಮಗಳಾಡಿರುವ ನೀನು ಮಾಡೋದನೇ ಹದವ. ಮೂರ್ಖ ಏನೇ ಬುದ್ಧಿ ಇಲ್ಲವನೇ ಶೌರ್ಯ ದಂಡನಾದರೆ ರಣರಂಗದ ಗಂಡುಗಲಿನಾಗಿ ಯುದ್ಧವ ಮಾಡುವನಿದ್ದರೆ ಓಡಿ ಹೋಗದನ್ನು ತಿಳಿದಿವೆ ಮೂರ್ಖ. ಮೂರ್ಖ ಏನೇ ಹದವ ಚಂಡ ಭುಜ ಬಲರ್ದಂಡನಾದ ನಾನು ನಿನ್ನ ರುಂಡವನ್ನು ಖಂಡಿಸಿ ಚೆಂಡಿನಂತೆ ನವೋಮಂಡಲಕ್ಕೆ ಅದು ನಿನ್ನ ಮಾಂಸ ಖಂಡಗಳ ಹೆಣ್ಣು ಪಿತಾಟರಿಗೆ ಎಲೈ ಕೊಣ ಎಲೆಗೆ ತಾನ ನಿನಗೇನು ಗೊತ್ತು ಎನ್ನ ತಾಣ ಈಗೋ ಬಂತು ನೋಡಿ ಎನ್ನ ಬಾಲ. ಆ ಬಾನಗೇನು ನಂಗೇನು ಮಾಡುವ ಹದವ? ಮಾಡು ನಾರಾಯಣ ಧ್ಯಾನ ಹೋಗುವುದು ಈಗ ನಿನ್ನ ಪ್ರಾಣ. ಏನೇ ನರಹದ ಮನೆ ರಕ್ಕಸದ ಮನೆ ಅನ್ನಯ ಭೀಕರ ಗುರ್ತಿಗೆ ಕಂಡ ತಂಡದ ಪ್ರಾಣಿಗಳ ಹಂಡನದ
ಗಂಡ ಕಡೆ ಹೋಗಿ ಅನ್ನ ಬರಕ್ಕಿರ್ಬೇಕ ಬೈರೇ ಓಡಿರೆ ಏ ಮೂರ್ಖ ಭ್ರಷ್ಟ ಇದಲ್ಲದೆ ಎಫಲಾಗಿನಕ್ಕೆ ಮೈಗೊಟ್ಟ ಏ ಕೋಣ ಭ್ರಷ್ಟ ನಿನ್ನಂತ ತುಣ ಸಮ ನನಗೆ ಅನ್ನಕ್ಕೆ ನೀಟಾಗೆ ಪಂಚವಿತ್ತ ತೋರದಕ್ಕೆ ಸಾಟಿಗಾದಿಯ ಏ ಮೂರ್ಖ ಭ್ರಷ್ಟ ಓಡಿರೆ ಒಟ್ಟದರ ಪರಕ್ರಮಿಗೆ ಅದಕ್ಕೆ ನ್ಯೋಳ ನಿನ್ನ ಪಂಚವಿತ ಆಗಿದೆ ಕೋಟಿ ಸೂರ್ಯ ಪ್ರಕಾಶದಂತೆ ಚಲಿಸುವಾಗ ಈ ಪಟತರ ಮಾನವ ಬಿಡಿದರು ಗಂಡುಗಳಿಗಾದರೆ ತರ ಹತ್ತುಕೊಂಡು ಮಾತನಾಡು ನಿಲ್ಲವಾಗಿ ತಂದರೆ ಬಂದು ದಾರಿಗೆ ನೋಡಿ ಬಂದು ಒಳ್ಳೆಯ ಮೂರ್ಖ ನೀನು ಬೆಳಗಿಸಿದ ಜನವನ್ನು ಮಾರ್ಗ ಮಧ್ಯದಲ್ಲಿ ಕಕ್ಕನೆ ಇಕ್ಕಡೆ ನೋಡು ಬುದ್ಧಿರೇ ಎನ್ನಯ್ಯ ಬಾವು ಶಕ್ತಿಯಿಂದ ನಿನ್ನ ಚೊಕ್ಕ ಮರದ ಪಕ್ಕೆಲಬೆಗಳನ್ನು ತೆಗೆದರೆ ರಂಗಕ್ಕೆ ಆಹುತಿ ಮಾಡದಿದ್ದರೆ ಬಪ್ಪುರೇ ಇಲ್ಲೊಂದು ಸಾರಿ ರೈತದಮ ನೋಡಲ್ಲ ಈ ಪರಾಕ್ರಮ ಹಡಿರೆಗೆಲಗೆ ಬಂಡರೆ ಅಕ್ಕಸರೆ ಕಂಡಂತೆ ಬದಿರಿದಿರೆ ನಿನ್ನ ಇನ್ನೊಂದು ಏನಾಗೋದರೆ ಮೂರ್ಖ ಮೂರ್ಖ ಭ್ರಷ್ಟ ಇದೇ ಕರದ್ರುತ 70 ಮಣ್ಣದಿಂದ ಗಿರವಾಗಿ ಗದರ್ದಂಡದಿಂದ ಜಡದು ನನ್ನಮ್ಮ ಕಾಲ ಬಿಡತೆಗೆ ಭೂಮಿಗೆ ಅಪ್ಪಳಿದ್ದರೆ ಎಂದುರಾಗಿನ ಕಂಡ ಚಂಡ ಬೆಕಂಡ ಹರಿದಿ ಮೀರ ಮಾರ್ದಂಡನೆಂದು ಈ ತಗದೊಳಗೆ ಕೆನ್ನೆಗೆ ತಿರಲ ಬಂದ ಕಾಲಕ್ಕಿರುವುದರಿಂದ ಜಾಗ್ರತೆಗಿಂದ ಸಿದ್ಧಕ್ಕೆ ನಿನಗೆ ಬಂದು ಆರ್ವರಿಗೆ ಅಮಲಾಯಕ್ಕಿರುಂಡ ಅದೇ ಪ್ರಕಾರವಾಗಿ ನಿಲ್ಲುವಂತನಾಗ ಪಾಮರ ಸೇರಿಸಲಿಲ್ಲ ಯಮಪುರ ಅಯ್ಯೋ ಮಗನೇ, ಆ ರಕ್ಕಸನ ಕೂಡ ಯುದ್ಧವನ್ನು ಮಾಡಬೇಡವೆಂದು ನಾನು ಎಷ್ಟು ವಿಧವಾಗಿ ಹೇಳಿದರು ಎನ್ನ ಮಾತನ್ನು ಕೇಳದೆ ಮಡಿದು ಪೋದೆಯ. ಅಯ್ಯೋ ಶಿವ ಶಿವ, ಇದಕ್ಕೆ ಗತಿ ಏನು ಮಾಡಲು? ಎರವಾಗಿ ಪೋದೆಯ ಇರಲಾರೆ ಅಯ್ಯೋ ನಾನು ಎರವಾಗಿ ಪೋದೆಯ. ಅಯ್ಯೋ ಕಂದ, ಅನ್ಯಾಯವಾಗಿ ಪೋದೆಯ. ಬೇಡ ಬೇಡೆನ್ನೋ
ಮಗನೇ, ಆ ರಕ್ಕಸನ ಕೂಡ ಯುದ್ಧವನ್ನು ಮಾಡಬೇಡವೆಂದು ನಾನು ಎಷ್ಟು ವಿಧವಾಗಿ ಹೇಳಿದರು ಎನ್ನ ಮಾತನ್ನು ಕೇಳದೆ ಮಡಿದು ಹೋದೆಯ. ನಿನ್ನನ್ನು ಮರೆತು ನಾನು ಹೇಗೆ ಜೀವಿಸಲಿ ಪುತ್ರ ಕೋಮಲಗಾತ್ರ? ಜನರೇ, ಈ ಸಮಯದಲ್ಲಿ ಶಿಶು ಎಂಪಿಟದ ಬಿಟ್ಟುಕೊಟ್ಟು ದುಃಖ ಪಡುವುದೇಕೆ? ಮಾ ಜನರೇ, ಎಮ್ಮ ಮಂದಿರದಲ್ಲಿ ಕೆಲಸಕ್ಕಾಗಿದ್ದರೆ ಒಟ್ಟಿಗೆ ಅನ್ನವನ್ನು ಮಾನಕ್ಕೆ ವಸ್ತ್ರವನ್ನು ಕೊಟ್ಟು ರಕ್ಷಿಸುವರು. ಬಾಬಾ ಜನರಿಗೆಟ್ಟು ಮಾತೃಕ ಭಯಪಡಬೇಡೆಂಬ ಜನರೇ, ನಿನ್ನನು ಮಾರೆತು ನಾ ಹೇಗೆ ಜೀವಿಸಬೇಕು? ಅಯ್ಯೋ ಕಂದ, ನಿನ್ನನ್ನು ಮರೆತು ನಾನು ಹೇಗೆ ಜೀವಿಸಲಿ ಮಗನೇ? ಎರವಾಗಿ ಪೋದೆಯ ಇರಲಾರೆ ಅಯ್ಯೋ ನಾನು, ಎರವಾಗಿ ಪೋದೆಯ. ಅಯ್ಯೋ ಮಗನೇ, ಈ ಭೂಮಿಗೆ ಬಿದ್ದು ಎರವಾಗಿ ಪೋದೆಯ. 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿದ ನಿನ್ನನ್ನು ಮರೆತು ನಾನು ಹೇಗೆ ಜೀವಿಸಲಿ? ಅಯ್ಯೋ ಶಿವ ಶಿವ, ಪಾರ್ಥನಿಗೆ